ಒಂದು ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಮುಂದಾಕಿದ್ರ ಹೇಗೆ ಸ್ಥಳದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗಿದೆ ಈಗ ರಾಜೇಶ್? ಹೌದು ಯಶಸ್ವಿನಿ, ಏನು ಪ್ರತಿಭಟನಾ ನಿರತ ರೈತರನ್ನ ಅಂದ್ರೆ ಪ್ರತಿಭಟನೆಯನ್ನ ಕೈ ಬಿಡುವಂತೆ ಪೊಲೀಸರು ಮನವಿ ಮಾಡಿದರೆ ಯಾವುದೇ ರೀತಿ ಧರಣಿ ಮಾಡೋದು ಬೇಡ, ಒಂದು ದಿನದ ಪ್ರತಿಭಟನೆ ಮುಗಿಸಿ ತಾವು ಮನೆಗಳಿಗೆ ತೆರಳಿ ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಈ ಒಂದು ರೈತರು ಈಗ ಸದ್ಯಕ್ಕೆ ತಮ್ಮ ಬೇಡಿಕೆಗಳ ಈಡೇರುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನ ಅಂದ್ರೆ ಒಳಗೆ ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಲ್ಲೇ ನಾವು ಕೂರ್ತೇವೆ ಧರಣಿಯನ್ನ ಅಂತ. ಆದ್ರೆ ಪೊಲೀಸರು ಮಧ್ಯ ಪ್ರವೇಶವನ್ನು ಮಾಡಿ ಸದ್ಯಕ್ಕೆ ಅವರನ್ನ ಒಳ ಬಿಡದೆ ಆ ರಸ್ತೆಯಲ್ಲಿ ತಡೆದು ಅಂದ್ರೆ ಮುಖ್ಯ ದ್ವಾರದ ಬಳಿ ತಡೆದಾಗ ಈಗ ಸದ್ಯಕ್ಕೆ ಅವರು ಬನ್ನೂರು ನಮ್ಮ ಮೈಸೂರು ಮುಖ್ಯ ರಸ್ತೆ ಏನಿದೆ ಈ ಮುಖ್ಯ ರಸ್ತೆಯ ಬಳಿ ಅವರು ಪ್ರತಿಭಟನೆಗೆ ಕೂತಿರೋದ್ರಿಂದಾಗಿ ಒಂದಷ್ಟು ಸಂಚಾರಕ್ಕೂ ಕೂಡ ತಡೆ ಆಗಿರತಕ್ಕಂಥದ್ದು. ಹಾಗಾಗಿ ಒಂದು ರೀತಿ ಈಗ ಸದ್ಯಕ್ಕೆ ಸ್ಥಳದಲ್ಲಿ ಒಂದು ರೀತಿ ಪರಿಸ್ಥಿತಿ ಒಂದು ರೀತಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ.